ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ನಮ್ಮ ಒಂದು ಸಮಾಜಕ್ಕೆ ಬಹಳ ಅವಶ್ಯಕವಾಗಿರತಕ್ಕಂಥ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಅವಶ್ಯಕವಾಗಿರತಕ್ಕಂತಹ ಒಂದು ಪ್ರಮುಖವಾದಂತಹ ಪಾಠ. ಇವತ್ತಿನ ಯಂತ್ರಗಳ ಜಂಜಾಟದಲ್ಲಿ ನಮ್ಮ ಪರಿಸರ ಹಲವಾರು ರೀತಿಯಲ್ಲಿ ಹಾನಿಗೊಳಗಾಗ್ತಾ ಇದೆ ಮತ್ತು ಮಲಿನ ಆಗ್ತಾ ಇದೆ. ಹಾಗಾಗಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಈ ಮಲಿನತೆಯಿಂದ. ನಮ್ಮ ಪರಿಸರದಲ್ಲಿರತಕ್ಕಂತಹ ಅಜೈವಿಕ ಘಟಕಗಳಲ್ಲಿ ಗಾಳಿ, ನೀರು, ಮಣ್ಣು ಇವು ಬಹಳ ಪ್ರಮುಖವಾದಂತಹ ಅಂಶಗಳು. ಅಲ್ವಾ ಮಕ್ಕಳ? ಹೌದಲ್ಲ? ನೀರಿಲ್ಲದೆ ಜೀವಿಗಳು ಬದುಕಕ್ಕೆ ಸಾಧ್ಯನಾ? ಗಾಳಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯನಾ? ಅದೇ ರೀತಿ ಸಸ್ಯಗಳು ಮಣ್ಣಿಲ್ಲದೆ ಬದುಕೋದಕ್ಕೆ ಸಾಧ್ಯನಾ? ನಮ್ಮನ್ನು ಸೇರಿಸ್ಕೊಂಡೇಳಿ ಸಾಧ್ಯ ಇದೆಯಾ ಅಂತ ಒಂದು ಸ್ವಲ್ಪ ಆಲೋಚನೆ ಮಾಡೋಣ. ಸಾಧ್ಯ ಇಲ್ಲಲ್ಲ? ಹೌದು. ಸೊ ನಮ್ಮ ಪರಿಸರದಲ್ಲಿ ಗಾಳಿ, ನೀರು, ಮಣ್ಣು ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದದ್ದು. ಆದರೆ ಮಾನವನ ಅತಿರೇಕವಾದ ಚಟುವಟಿಕೆಗಳಿಂದ ಪರಿಸರದ ಘಟಕಗಳು, ಅದರಲ್ಲೂ ಗಾಳಿ, ನೀರು ಮತ್ತು ಮಣ್ಣು ಮಲಿನಗೊಳ್ತದೆ. ಹಾಗಾಗಿ ನಾವು ಅದನ್ನು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಪರಿಸರ ಮಾಲಿನ್ಯ. ಪರಿಸರದಲ್ಲಿನ ಗಾಳಿಯಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳಿ. ಪರಿಸರದ ಗಾಳಿಯಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ವಾಯು ಮಾಲಿನ್ಯ. ಪರಿಸರ ಮಾಲಿನ್ಯ ಎಂದರೇನು? ಪರಿಸರದ ಘಟಕಗಳಲ್ಲಾಗುವ ಮಾಲಿನ್ಯ. ಅದು ಯಾವುದಾದ್ರೂ ಆಗಿರ್ಬೋದು ಪರಿಸರದ ಘಟಕ. ಆ ಘಟಕಗಳಲ್ಲಿ ಮಾಲಿನ್ಯತೆ ಇದೆ ಅಂದರೆ ಅದನ್ನು ನಾವು ಪರಿಸರ ಮಾಲಿನ್ಯ ಅಂತ ಕರಿತೇವೆ. ಸೊ ಅಂತಹ ಅಜೈವಿಕ ಅಂಶಗಳ ಪಟ್ಟಿಯಲ್ಲಿ ಪರಿಸರದ ಗಾಳಿಯಲ್ಲಾಗುವ ಮಾಲಿನ್ಯವನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಪರಿಸರದ ನೀರಿನಲ್ಲಾಗುವ ಮಾಲಿನ್ಯವನ್ನು ನಾವು ಜಲ ಮಾಲಿನ್ಯ ಅಂತ ಕರಿತೀವಿ. ಜಲ ಮಾಲಿನ್ಯ. ಪರಿಸರದ ಮಣ್ಣಿನಲ್ಲಾಗುವ ಮಾಲಿನ್ಯವನ್ನು ಭೂ ಮಾಲಿನ್ಯ ಅಂತ ಕರಿತೀವಿ. ಭೂ ಮಾಲಿನ್ಯ. ಪರಿಸರದ ಶಬ್ದದಲ್ಲಾಗುವ ಮಾಲಿನ್ಯವನ್ನು ನಾವು ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಶಬ್ದ ಮಾಲಿನ್ಯ. ದೆನ್ ಪರಿಸರದಲ್ಲಿ ವಿಕಿರಣಶೀಲ ಧಾತುಗಳಿವೆ. ಆ ವಿಕಿರಣಶೀಲ ಧಾತುಗಳಿಂದ ಆಗತಕ್ಕಂತಹ ಮಾಲಿನ್ಯವನ್ನು ವಿಕಿರಣ ಮಾಲಿನ್ಯ ಅಂತ ಕರಿತೀವಿ. ವಿಕಿರಣ ಮಾಲಿನ್ಯ. ಹೌದಲ್ಲ? ಇದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲ ಮಾಲಿನ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಅತ್ಯಗತ್ಯತೆ ಇದೆ. ನಿಮ್ಮ ತರಗತಿಯಲ್ಲಿ ನಿಮಗೆ 2 ಮಾಲಿನ್ಯಗಳನ್ನು ಹೇಳಿದರೆ, ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ. ನಾವು ಅವೆರಡನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೊಳ್ಳೋಣ. ಆಮೇಲೆ ನಿಮಗೆ ಗೊತ್ತಾಗ್ತದೆ ಹೇಗೆ ಮಾಲಿನ್ಯತೆ ಉಂಟಾಗ್ತದೆ, ಬೇರೆ ಘಟಕಗಳು ಅಂತ. ಅರ್ಥ ಆಯ್ತಾ ಮಕ್ಕಳ? ಸೊ ಈಗ ಒನ್ ಬೈ ಒನ್ ಹೋಗೋಣ. ಮೊದಲಿಗೆ ವಾಯು ಮಾಲಿನ್ಯವನ್ನು ತೆಗೆದುಕೊಳ್ಳೋಣ. ಪರಿಸರ ಮಾಲಿನ್ಯದಲ್ಲಿ ಒಂದಾದಂತಹ ವಾಯು ಮಾಲಿನ್ಯ. ಏನಿದು ವಾಯು ಮಾಲಿನ್ಯ ಎಂದರೆ? ಪರಿಸರದ ಗಾಳಿಯಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆ. ಅನಪೇಕ್ಷಣೀಯ ಬದಲಾವಣೆಯನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಈ ಅನಪೇಕ್ಷಣೀಯ ಬದಲಾವಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಯಾವ್ಯಾವುದರಲ್ಲಿ ಅನಪೇಕ್ಷಣೀಯ ಬದಲಾವಣೆ? ನಾವು ಗಾಳಿ ಅಂತ ನಾವು ತೆಗೆದುಕೊಂಡಾಗ ಗಾಳಿಯ ಬದಲಾವಣೆ ಹೇಗಿರುತ್ತೆ ಅಂದರೆ, ಭೌತಿಕವಾಗಿ ಅದರ ಬದಲಾವಣೆ ಇರುತ್ತದೆ. ಭೌತಿಕ ಬದಲಾವಣೆ
ಭೌತಿಕ ಬದಲಾವಣೆ. ಅಂದರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಗಾಳಿ ಕಾಣೋದಿಲ್ಲ, ಅಗೋಚರ, ಬಟ್ ಇದೆ ಅನ್ನೋ ಅನುಭವ ಆಗ್ತದೆ. ಅದರೊಂದಿಗೆ ಹೊಗೆ ಇವೆಲ್ಲ ಮಿಶ್ರಣ ಆದಾಗ ಗಾಳಿ ಇದೆ ಅನ್ನೋ ಒಂದು ಅನುಭವ ಆಗ್ತದೆ, ಹೌದಲ್ವಾ? ಸೊ ಹಾಗೆ ಅದು ಕಲುಷಿತಗೊಳ್ಬಾರ್ದು. ಅದು ಹೊಗೆ, ಈ ಗಾಳಿಯ ಬಣ್ಣ, ಗಾಳಿಯ ವಾಸನೆಯಲ್ಲಿ ಬದಲಾವಣೆಗಳಿರಬಾರ್ದು, ಅದು ಭೌತಿಕ ಬದಲಾವಣೆ. ದೆನ್ ಗಾಳಿಯಲ್ಲಾಗಿರ್ತಕ್ಕಂತಹ ರಾಸಾಯನಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ನೋಡಿ ಮಕ್ಕಳ, ಸಾಮಾನ್ಯ ಗಾಳಿ ಅಂದಾಗ ನಮ್ಮ ಪ್ರಕೃತಿಯಲ್ಲಿ 78% ಸಾರಜನಕ ಇದೆ, 21% ಆಮ್ಲಜನಕ ಇದೆ. 78% ಸಾರಜನಕ, 21% ಆಮ್ಲಜನಕ, ಇನ್ನು 1% ಇಂಗಾಲದ ಡೈಆಕ್ಸೈಡು, ಜಡಾನಿಲಗಳು ಅವೆಲ್ಲವೂ ಇರ್ತವೆ. ಹೀಲಿಯಂ, ನಿಯಾನ್, ಆರ್ಗಾನ್ ಅಂತಹ ಜಡಾನಿಲಗಳು, ಬೇರೆ ಬೇರೆ ಅನಿಲಗಳು ಸಂಯುಕ್ತ ರೂಪದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ, ಇದು 1%. ಸೊ ಹೀಗಿರತಕ್ಕಂತಹ ಅನಿಲಗಳಲ್ಲಿ ಆಮ್ಲಜನಕ ಏನಿದೆ, ಸಾರಜನಕ, ಇವುಗಳ ಪ್ರಮಾಣ ಕಡಿಮೆ ಆಗಬಾರ್ದು, ಬೇರೆಗಳ ಪ್ರಮಾಣ ಜಾಸ್ತಿ ಆಗಬಾರ್ದು, ಜಡಾನಿಲಗಳ ಪ್ರಮಾಣ ಜಾಸ್ತಿ ಆಗಬಾರ್ದು, ಓಝೋನ್ನ ಅನಿಲದ ಪ್ರಮಾಣನೂ ಜಾಸ್ತಿ ಆಗಬಾರ್ದು, ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣನೂ ಜಾಸ್ತಿ ಆಗಬಾರ್ದು, ಗಂಧಕದ ಡೈಆಕ್ಸೈಡ್ ಪ್ರಮಾಣನೂ ಜಾಸ್ತಿ ಆಗಬಾರ್ದು, ಸಾರಜನಕದ ಆಕ್ಸೈಡ್ನ ಪ್ರಮಾಣನೂ ಜಾಸ್ತಿ ಆಗಬಾರ್ದು, ಇಂಗಾಲದ ಮಾನಾಕ್ಸೈಡ್ ಪ್ರಮಾಣನೂ ಕೂಡ ಜಾಸ್ತಿ ಆಗಬಾರ್ದು. ಇವೆಲ್ಲವೂ ಕೂಡ ಅಗತ್ಯತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಉಂಟಾದರೆ ಅಥವಾ ವಾತಾವರಣದ ಗಾಳಿಯೊಂದಿಗೆ ಸೇರಿಕೊಂಡಾಗ ಅದು ಏನಾಗ್ತದೆ, ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆಯನ್ನು ತರುತ್ತೆ. ಗಾಳಿಯಲ್ಲಿ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಸೊ ಅದ್ರ ಜೊತೆಗೆ ನಾವು ಜೈವಿಕ ಬದಲಾವಣೆಯನ್ನು ಕೂಡ ಹೇಳ್ಬೋದು. ಗಾಳಿಯಲ್ಲಿ ನಾನಾ ರೀತಿಯಾದಂತಹ ಸೂಕ್ಷ್ಮ ಜೀವಿಗಳಿರ್ತವೆ. ಜೈವಿಕ ಬದಲಾವಣೆ, ಗಾಳಿಯಲ್ಲಿ ನಾನಾ ರೀತಿಯಾದಂತಹ ಸೂಕ್ಷ್ಮ ಜೀವಿಗಳಿರ್ತವೆ. ಅವು ಪರಿಸರದಲ್ಲಿರತಕ್ಕಂತಹ ಜೀವಿಗಳಿಗೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಮಾಲಿನ್ಯದಿಂದ ಕಡಿಮೆ ಆಗ್ತಾ ಹೋದರೆ ಎಲ್ಲೋ ಒಂದು ಕಡೆ ಅದು ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ನಷ್ಟ. ಅರ್ಥ ಆಯ್ತಾ ಮಕ್ಕಳ? ಸೊ ಆ ಒಂದು ರೀತಿಯ ಬದಲಾವಣೆಯನ್ನು ಕೂಡ ನಾವು ಹೇಳ್ತೀವಿ ಅನಪೇಕ್ಷಣೀಯ ಬದಲಾವಣೆ. ಭೌತಿಕ, ರಾಸಾಯನಿಕ, ಜೈವಿಕ ಬದಲಾವಣೆಗಳೇನಿದೆ ಅವು ಅನಪೇಕ್ಷಣೀಯವಾಗಾದರೆ ಅದನ್ನು ನಾವೇನಂತ ಕರಿತೀವಿ? ವಾಯು ಮಾಲಿನ್ಯ. ಪರಿಸರದ ಗಾಳಿಯಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನು ವಾಯು ಮಾಲಿನ್ಯ ಅಂತ ಕರಿತೀವಿ. ಅದು ಹೇಗಿರಬೇಕು? ಗಾಳಿಯಲ್ಲಿ ಭೌತಿಕ ಬದಲಾವಣೆಗಳಾಗ್ತದೆ, ರಾಸಾಯನಿಕ ಬದಲಾವಣೆಗಳಾಗ್ತದೆ, ಜೈವಿಕ ಬದಲಾವಣೆಗಳಾಗ್ತವೆ. ಇವೆಲ್ಲ ಬದಲಾವಣೆಗಳು ಹೇಗಿರ್ತದೆ? ಅನಪೇಕ್ಷಣೀಯ, ನಮಗೆ ಇಚ್ಛೆ ಪಟ್ಟಾಗಿರೋದಿಲ್ಲ, ಅಪೇಕ್ಷೆ ಪಟ್ಟಾಗಿರೋದಿಲ್ಲ. ಅಂತಹ ಬದಲಾವಣೆಗಳನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಇನ್ನು ಈ ಬದಲಾವಣೆಗಳಿಗೆ ಕಾರಣಗಳೇನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ವಾಯು ಮಾಲಿನ್ಯಕ್ಕೆ ಕಾರಣಗಳೇನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದು ಗಾಳಿ, ಏನು ಕಾರಣಗಳೇನಿರ್ಬೋದು? ನಮಗೆಲ್ಲ ಗೊತ್ತಿದೆ, ಮೂಲತಃವಾಗಿ ಕಾರಣಗಳು ಅನಾವಶ್ಯಕತೆಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್, ಸಾರಜನಕದ ಆಕ್ಸೈಡ್, ಸಾರಜನಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್ N2O, ದೆನ್ ಗಂಧಕದ ಡೈಆಕ್ಸೈಡ್, ಗಂಧಕದ ಟ್ರೈಆಕ್ಸೈಡ್. ಈ ರೀತಿಯಾದಂತಹ ಅನಿಲಗಳೇನಿದೆ, ಬಿಡುಗಡೆಯಾಗುವ ಅನಿಲಗಳು ಈ ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ. ಬಿಡುಗಡೆಯಾಗುವ ಅನಿಲಗಳು ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ. ಸೊ ಹಾಗಾದ್ರೆ ಓಝೋನ್ ತೆಗೆದುಕೊಳ್ಳಿ, O3 ಅನಿಲಗಳು O3. ಓಕೆ, ಹಾಗಾದ್ರೆ ಎಲ್ಲಿಂದ ಬಿಡುಗಡೆ ಆಗ್ತವೆ ಅನ್ನೋದು ಪ್ರಶ್ನೆ. ಎಲ್ಲಿಂದ ಈ ಅನಿಲಗಳು ಎಲ್ಲಿಂದ ಬಿಡುಗಡೆ ಆಗ್ತವೆ? ಸೊ ಅನಿಲಗಳು ಬಿಡುಗಡೆಯಾಗುವುದು ನಾನಾ ಕಾರಣಗಳು. ಒಂದು, ಫಾಸಿಲ್ ಇಂಧನಗಳು ಉರಿದಾಗ
ಸೊ ನಿಮಗೆ ಗೊತ್ತಿದೆ, ಪೆಟ್ರೋಲು, ಡೀಸೆಲ್, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಇವನ್ನೆಲ್ಲ ನಾವು ಫಾಸಿಲ್ ಇಂಧನಗಳು ಅಂತ ಕರಿತೀವಿ. ಸೀಮೆ ಎಣ್ಣೆ, ಅದೇ ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಕೂಡ ಫಾಸಿಲ್ ಇಂಧನಗಳು. ಇವು ದಹಿಸಿದಾಗ, ಹಾಗಾದ್ರೆ ಇವು ಉರಿದಾಗ ಅಥವಾ ದಹಿಸಿದಾಗ ಅಂತ ಏನಾಗಿರ್ಬೇಕು, ಎಲ್ಲಿಂದ ಬಂದಿರಬೇಕು? ವಾಹನಗಳಿಂದ ಬಂದಿರಬೇಕು. ಒಂದು ಕೈಗಾರಿಕೆಗಳಿಂದ ಬಂದಿರಬೇಕು, ಕೈಗಾರಿಕೆಗಳಿಂದ ಅಥವಾ ಕಾರ್ಖಾನೆಗಳಿಂದ ಹೊರಹೊಮ್ಮಿರಬೇಕು, ಕಾರ್ಖಾನೆಗಳಿಂದ ಹೊರಹೊಮ್ಮಿರಬೇಕು. ಹೌದಾ? ಇಂಧನಗಳನ್ನು ನಾವು ವಾಹನಗಳಿದ್ದಾನೆ, ಅವು ದ್ವಿಚಕ್ರ ವಾಹನಗಳಾಗಿರ್ಬೋದು, 4 ಚಕ್ರದ ವಾಹನಗಳಾಗಿರ್ಬೋದು, ಭಾರಿ ವಾಹನಗಳಾಗಿರ್ಬೋದು, ಏರೋಪ್ಲೇನ್ಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ನಾವೇನು ಮಾಡ್ತೀವಿ? ಫಾಸಿಲ್ ಇಂಧನಗಳನ್ನು ಉಪಯೋಗಿಸ್ತೀವಿ. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ? ಹೊರಹೊಮ್ಮತಕ್ಕಂತಹ ಹೊಗೆಗಳು ಕೈಗಾರಿಕೆ ಮತ್ತು ಕಾರ್ಖಾನೆಗಳಿಂದಲೂ ಕೂಡ ಸಾರಜನಕದ ಆಕ್ಸೈಡ್, ಸಾರಜನಕದ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ಗಂಧಕದ ಟ್ರೈಆಕ್ಸೈಡ್ ಇವೆಲ್ಲವೂ ಕೂಡ ಬಿಡುಗಡೆ ಆಗ್ತವೆ. ಓಕೆ, ಈ ಕಾರಣ ಅತಿಯಾಗಿ ಕೂಡ ಒಂದು ಅಂಶ ಸೇರಿಸ್ಬಿಡೋಣ. ಅತಿಯಾಗಿ ಬಿಡುಗಡೆಯಾಗುವ ಒಂದು ನಿರ್ದಿಷ್ಟ ಹಂತದಲ್ಲಿ ಪ್ರಕೃತಿನೇ ತನ್ನ ಸಮತೋಲನೆಯನ್ನು ಕಾಪಾಡಿಕೊಳ್ಳುವ ಒಂದು ರೀತಿಯಲ್ಲಿ ಬಿಡುಗಡೆಯಾದರೆ ತೊಂದರೆ ಇಲ್ಲ. ಆದರೆ ಪ್ರಕೃತಿ ತನ್ನ ಸಮತೋಲನವನ್ನು ಕಾಪಾಡಿಕೊಳ್ಳದ ರೀತಿಯಲ್ಲಿ ಏನಾದರೂ ಬಿಡುಗಡೆಯಾದಾಗ ಅದನ್ನು ನಾವೇನಂತ ಕರಿತೀವಿ? ಅತಿಯಾಗಿ ಬಿಡುಗಡೆಯಾಗುವ ಸ್ಥಿತಿ ಅಂತ ಕರಿತೀವಿ. ಅತಿಯಾಗಿ ಬಿಡುಗಡೆಯಾಗುವ ಸ್ಥಿತಿ. ಸೊ ಆ ಒಂದು ಸಂದರ್ಭದಲ್ಲಿ ಫಾಸಿಲ್ ಇಂಧನಗಳು ಉಳಿದಾಗ ಈ ವಾಹನಗಳಿಂದಲೂ ಕೂಡ, ಕೈಗಾರಿಕೆಗಳಿಂದ, ಕಾರ್ಖಾನೆಗಳಿಂದಲೂ ಕೂಡ ಏನಾಗ್ತದೆ? ಹೆಚ್ಚಿನ ಪ್ರಮಾಣದಲ್ಲಿ ಅನಿಲಗಳು ಬಿಡುಗಡೆ ಆಗ್ತದೆ. ಅದು ಅನಪೇಕ್ಷಣೀಯ ಬದಲಾವಣೆಗೆ ಕಾರಣ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಬೇರೆ ಕಾರಣಗಳೇನಿರ್ಬೋದು? ಎರಡನೇ ಕಾರಣಗಳು ಎಂಜಿನ್ಗಳ ಸಾಮರ್ಥ್ಯ. ಎಂಜಿನ್ಗಳ ಸಾಮರ್ಥ್ಯ ಕಡಿಮೆಯಾದಾಗ, ಎಂಜಿನ್ಗಳ ಸಾಮರ್ಥ್ಯ ಕಡಿಮೆಯಾದಾಗ ಹೆಚ್ಚಿನ ಹೊಗೆ ಸೂಸಲ್ಪಡುತ್ತದೆ. ಎಂಜಿನ್ಗಳಿಂದ ಹೆಚ್ಚಿನ ಹೊಗೆ ಸೂಸಲ್ಪಡುತ್ತದೆ. ಸೊ ಅದು ಒಂದು ಕಾರಣ ಆಗ್ತದೆ, ಎಂಜಿನ್ಗಳ ಸಾಮರ್ಥ್ಯ ಕಡಿಮೆ ಇದ್ದಾಗ. ದೆನ್ ಅಸಂಪೂರ್ಣ ದಹನ ಕ್ರಿಯೆ ನಡೆದಾಗ, ಅಸಂಪೂರ್ಣ ದಹನ ಕ್ರಿಯೆಯಿಂದ ಅನಿಲಗಳು ಬಿಡುಗಡೆ ಆಗ್ತದೆ. ಅಸಂಪೂರ್ಣ ದಹನ ಕ್ರಿಯೆಯಿಂದ ಎಂಜಿನ್ಗಳ ಸಾಮರ್ಥ್ಯ ಕಡಿಮೆ ಇದ್ದಾಗ. ನೆಕ್ಸ್ಟ್ 4ನೇದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಭಾವಿಕವಾಗಿ ಉಂಟಾಗತಕ್ಕಂತಹ ಭೂಕಂಪನ, ಜ್ವಾಲಾಮುಖಿ, ಅದರ ಜೊತೆಗೆ ಕಾಡ್ಗಿಚ್ಚು ಅಥವಾ ಕಾಡ್ಗಿಚ್ಚು ಅಂತ ಕರಿತೀವಿ. ಕಾಡ್ಗಿಚ್ಚು ಈ ಎಲ್ಲ ಕಾರಣಗಳಿಂದ ಪರಿಸರದ ಗಾಳಿಯಲ್ಲಿ ನಾವು ಅನಪೇಕ್ಷೀಯ ಬದಲಾವಣೆಯನ್ನ ಕಾಣ್ತೀವಿ. ಒಂದು ಅಂಶದಲ್ಲಿ ಇನ್ನೂ ಒಂದು ಅಂಶ ಏನಂದ್ರೆ, ಈ ಕೃಷಿ ತ್ಯಾಜ್ಯಗಳು ಉರಿದಾಗ ಅದನ್ನು ಕೂಡ ಈಗ ಹೇಳ್ತಾ ಇದೆ. ಕೃಷಿ ತ್ಯಾಜ್ಯ ಉರಿಯುವಿಕೆ, ಕೃಷಿ ತ್ಯಾಜ್ಯ ಉರಿಯುವಿಕೆ. ಕೆಲವು ಸಂದರ್ಭದಲ್ಲಿ ಇಡೀ ಹುಲ್ಲಿನ ಮೆದೆಗೆ ಬೆಂಕಿ ಇಟ್ಟಿರ್ತಾರೆ, ಅಥವಾ ವೇಸ್ಟ್ ಆಗಿರತಕ್ಕಂತಹ ರಾಶಿಗೆ ಬೆಂಕಿ ಇಟ್ಟಿರ್ತಾರೆ. ಅದರಿಂದ ಅಸಂಪೂರ್ಣ ದಹನ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಹೊಗೆಯನ್ನು ಕೂಡ ಹೊರ ಬರ್ತಾ ಇರ್ತದೆ, ಕೃಷಿ ತ್ಯಾಜ್ಯ. ಸೊ ಹೀಗೆ ಹಲವಾರು ಕಾರಣಗಳಿಂದ ನಾವು ಪರಿಸರದ ವಾಯು ಮಾಲಿನ್ಯ ಉಂಟಾಗೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅರ್ಥ ಮಕ್ಕಳ? ತುಂಬಾ ಇಂಪಾರ್ಟೆಂಟ್. ಕಾರಣ ಅತಿಯಾಗಿ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್, ಸಾರಜನಕದ ಮಾನಾಕ್ಸೈಡ್, ಸಾರಜನಕದ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ಗಂಧಕದ ಟ್ರೈಆಕ್ಸೈಡ್ ಎಲ್ಲ ಅದರಲ್ಲಿ ನೋಡಿದಾಗ ಫಾಸಿಲ್ ಇಂಧನಗಳು ಉಳಿದಾಗ ಅದರಲ್ಲಿ ವಾಹನಗಳು ಆಗಬಹುದು, ಕೈಗಾರಿಕೆ ಮತ್ತು ಕಾರ್ಖಾನೆಗಳಿಂದ ಬಿಡುಗಡೆಯಾಗಿರ್ತಕ್ಕಂಥ ಹೊಗೆ, ಎಂಜಿನ್ಗಳ ಸಾಮರ್ಥ್ಯ ಕಡಿಮೆ ಇದ್ದಾಗ ಎಂಜಿನ್ಗಳಲ್ಲಿ ಹೊರಹೊಮ್ಮತಕ್ಕಂಥ ಹೊಗೆ, ಅಸಂಪೂರ್ಣ ದಹನ ಕ್ರಿಯೆಯಿಂದ ಹೊರಹೊಮ್ಮತಕ್ಕಂಥ ಹೊಗೆ, ಭೂಕಂಪನ, ಜ್ವಾಲಾಮುಖಿ, ಕಾಡ್ಗಿಚ್ಚಿಂದ ಹೊರಹೊಮ್ಮತಕ್ಕಂಥ ಹೊಗೆ, ಕೃಷಿ ತ್ಯಾಜ್ಯಗಳು ಉರಿಯುವಿಕೆಯಿಂದ ಹೊರಹೊಮ್ಮತಕ್ಕಂತಹ ಹೊಗೆ. ಈ ಎಲ್ಲ ಕಾರಣಗಳಿಂದ ನಮ್ಮ ಪರಿಸರದಲ್ಲಿ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಈ ವಾಯು ಮಾಲಿನ್ಯ ಉಂಟಾಗ್ತಿರೋದ್ರಿಂದ ಇದು ನಮಗೆ ಕಾರಣಗಳು ಗೊತ್ತಾಯಿತು. ಕಾರಣಗಳು ಹಾಗಾದ್ರೆ ಈ ಪರಿಣಾಮಗಳೇನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಪರಿಣಾಮಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಅತಿಯಾದ
ಬದಲಾವಣೆಯಲ್ಲಿ ಪರಿಣಾಮಗಳೇನು ಅನ್ನೋದನ್ನ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಓಕೆ, ಕಾರಣಗಳಾಯ್ತು. ಈಗ ಪರಿಣಾಮ 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 ಸೊ ನಮಗೆಲ್ಲ ಗೊತ್ತಿದೆ ಪರಿಣಾಮಗಳಂತ ನೋಡಿದಾಗ ಒನ್ ಬೈ ಒನ್ ನೋಡ್ತಾ ಹೋದ್ರೆ ಮೊಟ್ಟ ಮೊದಲಿಗೆ ಈ ವಾಯುಮಾಲಿನ್ಯದ ಮೂಲ ಪರಿಣಾಮ ಏನಾಗ್ತದೆ ಎನ್ನುವುದಕ್ಕೆ ನಾವೆಲ್ಲಗ ಮೊದಲನೇ ಪರಿಣಾಮ ಒಂದು ಹಸಿರು ಮನೆ ಪರಿಣಾಮವನ್ನು ತೆಗೆದುಕೊಳ್ಳೋಣ. ಹಸಿರು ಮನೆ ಪರಿಣಾಮ. ಹಸಿರು ಮನೆ ಪರಿಣಾಮ ಏನಿದು? ಹಸಿರು ಮನೆ ಪರಿಣಾಮ ಒಂದು ನಿರ್ದಿಷ್ಟ ವಲಯದಲ್ಲಿ ಉಷ್ಣತೆ ಜಾಸ್ತಿ ಆಗುವುದನ್ನ ನಾವು ಹಸಿರು ಮನೆ ಪರಿಣಾಮ ಅಂತ ಕರೀತೀವಿ. ಉಷ್ಣತೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂದರೆ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್ ಮತ್ತು ಮೀಥೇನ್ ಅಂತ. ಅವುಗಳಾಗಿ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್ ಮತ್ತು ಮೀಥೇನ್ ಅನಿಲ ಇವೇನಿದೆ ಅದರಲ್ಲಿ ಇಂಗಾಲದ ಮಾನಾಕ್ಸೈಡ್ ಬರೋದಿಲ್ಲ, ಇರಲಿ. ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಮತ್ತು ಹೆಚ್ಚಿನ ಪ್ರಮಾಣದ ಇಂಗಾಲದ ಮೀಥೇನ್ ಅನಿಲ ಇವುಗಳಿರೋದ್ರಿಂದ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಏನಾಗ್ತದೆ, ಉಷ್ಣತೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಕಾರಣ ಏನು ಅಂದರೆ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ ಅನಿಲಗಳು ಶಾಖವನ್ನು ಭೂಮಿಯ ಮೇಲ್ಮೈನಲ್ಲಿ ಉಳಿಯೋ ಹಾಗೆ ಮಾಡ್ತದೆ. ಭೂಮಿಯ ಮೇಲ್ಮೈನಲ್ಲೇ ಶಾಖ ಉಳಿದಾಗ ಆ ಒಂದು ಪ್ರದೇಶದಲ್ಲಿನ ವಾತಾವರಣದಲ್ಲಿರತಕ್ಕಂತಹ ಪರಿಸರದಲ್ಲಿರತಕ್ಕಂಥ ಉಷ್ಣತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದನ್ನು ನಾವು ಈಗ ಹಸಿರು ಮನೆ ಪರಿಣಾಮ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ಉಷ್ಣತೆ ಹೆಚ್ಚಾಗುವುದನ್ನು ಹಸಿರು ಮನೆ ಪರಿಣಾಮ ಎಂದು ಕರೀತೇವೆ. ಈ ಹಸಿರು ಮನೆ ಪರಿಣಾಮದಿಂದ ಹಾಗಾಗಿ ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಅನಿಲಗಳನ್ನು ಹಸಿರು ಮನೆ ಪರಿಣಾಮದ ಅನಿಲಗಳು ಅಂತ ಕರಿತೀವಿ. ಹಸಿರು ಮನೆ ಪರಿಣಾಮದ ಅನಿಲಗಳು. ಸೊ ಇಂಧನಗಳು ದಹಿಸಿದಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಕೊಳೆತು ಹೋದಂತಹ ವಸ್ತುಗಳು ಪ್ರಕ್ರಿಯೆಯಲ್ಲಿದ್ದಾಗ, ರಾಸಾಯನಿಕ ಕ್ರಿಯೆಯಲ್ಲಿದ್ದಾಗ ಕೊಳೆಯುತ್ತಾ ಇರಬೇಕಾದರೆ ಮೀಥೇನ್ ಅನಿಲ ಬಿಡುಗಡೆ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರತಕ್ಕಂಥ ಎರಡು ಅನಿಲಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಮಾನಾಕ್ಸೈಡ್. ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್. ಇಂಗಾಲದ ಮಾನಾಕ್ಸೈಡ್ ಇರುತ್ತೆ, ಅದು ಒಂದ್ ಕಡೆ ಇರ್ತದೆ ಅಷ್ಟೇ. ಯಾಕೆಂದ್ರೆ ಇಂಗಾಲದ ಮಾನಾಕ್ಸೈಡ್ ಒಂದು ಅಂಶದಲ್ಲಿ ಹೇಳೋದಾದ್ರೆ ಉಷ್ಣತೆಯನ್ನು ಸ್ವಲ್ಪ ಕಡಿಮೆ ಮಾಡ್ತದೆ. ಓಕೆ ತೆಗೆದುಕೊಳ್ಳೋಣ, ಹಸಿರು ಮನೆ ಪರಿಣಾಮ ಬೇಡ. ಸೊ ಈ ಒಂದು ಪರಿಣಾಮದಿಂದ ಏನಾಗ್ತದೆ, ಸಸ್ಯಗಳ ಒಂದು ನಿರ್ದಿಷ್ಟತೆಯ ಬೆಳವಣಿಗೆಯಲ್ಲಿ ಏರುಪೇರಾಗ್ತದೆ. ಸಸ್ಯಗಳ ನಿರ್ದಿಷ್ಟ ಬೆಳವಣಿಗೆಯಲ್ಲಿ ಏರುಪೇರಾಗ್ತದೆ. ಯಾಕೆಂದರೆ ಉಷ್ಣತೆ ಜಾಸ್ತಿ ಆದಾಗ ನಮಗೇನೆ ಬೇಸಿಗೆಯಲ್ಲಿ ಸೆಕೆಯನ್ನು ತಡ್ಕೊಳಕ್ಕಾಗೋದಿಲ್ಲ, ಚಳಿಗಾಲದಲ್ಲಿ ಚಳಿಯನ್ನು ತಡ್ಕೊಳಕ್ಕಾಗೋದಿಲ್ಲ. ನಾವೇ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ. ಹೌದಲ್ಲ ಮಕ್ಕಳ? ಹಾಗಾಗಿ ಮೂಲತಃವಾಗಿ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಎಲ್ಲೋ ಒಂದು ಕಡೆ ತಮ್ಮ ನಿತ್ಯ ಜೀವನದ ಕ್ರಿಯೆಗಳೇನಿದೆ ಆ ಕ್ರಿಯೆಗಳ ಮೇಲೆ ತೊಂದರೆ ಉಂಟಾಗ್ತದೆ ಹಸಿರು ಮನೆ ಪರಿಣಾಮದಿಂದ. ಅರ್ಥ ಆಯ್ತಾ? ಸೊ ಆ ಒಂದು ಕಾರಣಕ್ಕೆ ಬಹಳ ತೊಂದರೆ ಉಂಟಾಗ್ತದೆ. ಅದೊಂದು ರೀತಿಯಾದಂತಹ ಶಾಪ ಸಸ್ಯಗಳಿಗೆ. ಅದನ್ನು ನಾವು ಹಸಿರು ಮನೆ ಪರಿಣಾಮ. ಅರ್ಥ ಆಯ್ತಾ ಮಕ್ಕಳ? ಇನ್ನು ಎರಡನೆಯದು ಈ ವಾಯು ಮಾಲಿನ್ಯತೆ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ಭೂಮಿಗೆ ಆವರಿಸಿದರೆ ಅದನ್ನ ಜಾಗತಿಕ ತಾಪಮಾನದ ಏರಿಕೆ ಅಂತ ಕರಿತೀವಿ. ಜಾಗತಿಕ ತಾಪಮಾನದ ಏರಿಕೆ. ಅಂದ್ರೆ ಹೆಚ್ಚಿನ ಪ್ರಮಾಣದ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಮೀಥೇನ್ ಅನಿಲ, ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡು ಇಡೀ ಭೂಮಂಡಲಕ್ಕೆ ಆವರಿಸಿದಾಗ ಆ ಭೂಮಂಡಲದಲ್ಲಿ ಏನಾಗ್ತದೆ, ಸುಮಾರು 1/2 ಡಿಗ್ರಿಯಷ್ಟು ಅಥವಾ 1 ಡಿಗ್ರಿಯಷ್ಟು ಉಷ್ಣತೆ ಸುಮಾರು 10 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ಉಷ್ಣತೆ ಏರುಪೇರಾಗ್ತದೆ. ಏರುಪೇರಿಗೆ ಹೆಚ್ಚಿಗೆ ಆಗ್ತದೆ. ಆ ಮಾಲಿನ್ಯದಿಂದ ಉಷ್ಣತೆ ಇಡೀ ಭೂಮಂಡಲದಲ್ಲಿ ಏರಿಕೆ ಆಗುವುದನ್ನು ಜಾಗತಿಕ ತಾಪಮಾನದ ಏರಿಕೆ ಅಂತ ಕರೀತೀವಿ. ಈ ರೀತಿ ಜಾಗತಿಕ ತಾಪಮಾನದ ಏರಿಕೆಯಿಂದ ಏನಾಗ್ತದೆ, ಧ್ರುವಗಳ ಹಿಮ ಏನಾಗ್ತದೆ, ಕರಗುತ್ತೆ. ಧ್ರುವಗಳ ಹಿಮ ಕರಗುವಿಕೆ. ಧ್ರುವಗಳ ಹಿಮ ಕರಗಿದಾಗ ಏನಾಗ್ತದೆ, ಸಮುದ್ರ ಸಾಗರಗಳ ಮಟ್ಟ ಏರಿಕೆ ಆಗ್ತದೆ.
ನೀರಿನ ಪ್ರಮಾಣದಿಂದ ಸಮುದ್ರ ಮತ್ತು ಸಾಗರಗಳ ಮಟ್ಟ ಏನಾಗ್ತದೆ, ಏರಿಕೆ ಆಗ್ತದೆ. ಈ ರೀತಿ ಏರಿಕೆ ಆಗೋದ್ರಿಂದ ಸಮುದ್ರ ಮತ್ತು ಸಾಗರಗಳ ತೀರ ಪ್ರದೇಶಗಳು ಏನಾಗ್ತದೆ, ಮುಳುಗಿ ಹೋಗತಕ್ಕಂತಹ ಸಂಭವನೀಯತೆ ಇರುತ್ತದೆ. ಮುಳುಗುವ ಸಂಭವನೀಯತೆ ಜಾಸ್ತಿ ಇರ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಇದು ಜಾಗತಿಕ ತಾಪಮಾನದ ಏರಿಕೆಯಾಗತಕ್ಕಂಥ ಬದಲಾವಣೆ. ಮತ್ತೆ ನಾವೇನು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ನಾವೇನು ಕರಿತೀವಿ, ಅವುಗಳಲ್ಲಿ ವ್ಯತ್ಯಾಸ ಕರೆಯಲ್ಲ, ಋತುಮಾನಗಳಲ್ಲಿ ವ್ಯತ್ಯಾಸವನ್ನ ಕಾಣ್ತೀವಿ. ಋತುಮಾನಗಳಲ್ಲಿ ವ್ಯತ್ಯಾಸ ಬೇರೆ ಬೇರೆ ಆಗ್ತದೆ. ನಮಗೆ ಒಂದು ನಿರ್ದಿಷ್ಟವಾದ ಸ್ಪಷ್ಟತೆ ಇರೋದಿಲ್ಲ, ಯಾವಾಗ ಯಾವ ಋತು ಹೇಗೆ ಸಂಭವಿಸ್ತದೆ ಅಂತ. ಅಲ್ಲದ ಈ ಋತುಮಾನಗಳ ಒಂದು ವ್ಯತ್ಯಾಸವನ್ನ ಕಾಣ್ತೀವಿ ಯಾವುದರಿಂದ, ಜಾಗತಿಕ ತಾಪಮಾನದ ಏರಿಕೆಯಿಂದ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ ನಮಗೆ ಅವುಗಳನ್ನು ನಿಯಂತ್ರಣ ಮಾಡತಕ್ಕಂಥ ಚಾಲೆಂಜ್ ಇವತ್ತು ಬರಬೇಕು. ಇವತ್ತು ಸೃಷ್ಟಿ ಆಗಬೇಕು. ಈಗ ಆಲ್ರೆಡಿ ಆಗಿದೆ ಜಾಗೃತಿ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಈ ಒಂದು ವಾಯು ಮಾಲಿನ್ಯವನ್ನು ತಡೆಗಟ್ಟೋದಕ್ಕೆ. ಅರ್ಥ ಆಯ್ತಾ ಮಕ್ಕಳ? ಸೊ ಈ ಒಂದು ತೊಂದರೆ ಜಾಗತಿಕ ತಾಪಮಾನದ ಏರಿಕೆಯಿಂದ ಆಗೋದನ್ನು ನಾವು ಕಾಣ್ತೇವೆ. ಜಾಗತಿಕ ತಾಪಮಾನದ ಏರಿಕೆ. ಇನ್ನು ಮೂರನೆಯದಾಗಿ ತೊಂದರೆಯನ್ನ ಪರಿಣಾಮ ಅಂದ್ರೆ ಆಮ್ಲ ಮಳೆಯ ಪರಿಣಾಮ. ಆಮ್ಲ ಮಳೆಯ ಪರಿಣಾಮ ಏನಿದು? ಆಮ್ಲ ಮಳೆ ಅಂದ್ರೆ ಫಾಸಿಲ್ ಇಂಧನಗಳು ಉರಿದಾಗ ಕಾರ್ಖಾನೆಗಳಿಂದ, ಕೈಗಾರಿಕೆಗಳಿಂದ ಹೊರಹೊಮ್ಮುವ ಹೊಗೆಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು, ಸಾರಜನಕದ ಆಕ್ಸೈಡ್ ಆಗಿರ್ಬೋದು, ಗಂಧಕದ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅನಿಲ ರೂಪದಲ್ಲಿರುವು ಮೋಡಗಳೊಂದಿಗೆ, ಮೋಡ ಅಂದ್ರೆ ನೀರ್ತಾನೆ, ಮೋಡಗಳೊಂದಿಗೆ ಮಿಶ್ರಣ ಹೊಂದಿದಾಗ ರಾಸಾಯನಿಕ ಪ್ರಕ್ರಿಯೆಗೊಂಡು, ಮೋಡದೊಂದಿಗೆ ಮಿಶ್ರಣ ಹೊಂದಿ ರಾಸಾಯನಿಕ ಪ್ರಕ್ರಿಯೆಗೊಂಡು ಆಮ್ಲಗಳಾಗಿ ಪರಿವರ್ತನೆ ಆಗ್ತವೆ. H2CO3 ಕಾರ್ಬಾನಿಕ್ ಆಮ್ಲ, HNO3 H2HNO3 ನೈಟ್ರಿಕ್ ಆಮ್ಲ, H2SO3 ಸಲ್ಫ್ಯೂರಸ್ ಆಮ್ಲ. ಹೀಗೆ ಏನಾಗ್ತದೆ, ಆಮ್ಲಗಳಾಗಿ ಮಾರ್ಪಾಡಾಗ್ತವೆ. ಮಳೆಯ ನೀರು, ಮೋಡಗಳ ಮಳೆಯ ನೀರು ಆಮ್ಲಗಳಾಗಿ ಮಾರ್ಪಾಡಾಗಿ ಮಳೆಯ ರೂಪದಲ್ಲಿ ಬರುವುದನ್ನೇ ನಾವೇನು ಕರಿತೀವಿ, ಆಮ್ಲ ಮಳೆ. ನಿಮಗೆ ಗೊತ್ತಿದೆ, ಸುಮಾರು ಒಂದು ಸರಿ ಉತ್ತಮವಾದ ಮಳೆ ಬಂತು ಅಂದರೆ ಸುಮಾರು 5-10 ಕಿಲೋಮೀಟರ್ಗಳೆಲ್ಲ ಕಡೆ ಮಳೆ ಬೀಳುತ್ತೆ. ಅಂಥ ಸಂದರ್ಭದಲ್ಲಿ ಆಮ್ಲೀಯತೆ ಇರತಕ್ಕಂತಹ ಮಳೆ ಮಣ್ಣು, ನೀರು, ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ ಬಿದ್ದಾಗ ಎಷ್ಟೊಂದು ಅನಾಹುತ ಆಗುತ್ತಲ್ಲ. ಸಸ್ಯಗಳ ದಿನಚರಿಯೇ ತಪ್ಪೋಗುತ್ತೆ, ಪ್ರಾಣಿಗಳಲ್ಲಿ ಚರ್ಮ ರೋಗಗಳು ಉಲ್ಬಣಗಳಾಗುತ್ತೆ, ಮಣ್ಣು ಕಲುಷಿತಗೊಂಡು ಆಮ್ಲೀಯತೆಯನ್ನು ಪಡೆಯುತ್ತೆ, ನೀರು ಕಲುಷಿತಗೊಂಡು ಆಮ್ಲೀಯತೆಯನ್ನು ಪಡೆಯುತ್ತೆ. ಆಮ್ಲೀಯತೆ ಇರತಕ್ಕಂಥ ಮಣ್ಣು ಮತ್ತು ನೀರಿನಲ್ಲಿ ಜಲಚರ ಜೀವಿಗಳು, ಜಲಚರ ಸಸ್ಯಗಳು ಮತ್ತು ಭೂಮಿಯ ಮಣ್ಣಿನಲ್ಲಿ ಭೂಮಿ ಭಾಗದ ಸಸ್ಯಗಳು ಮತ್ತು ಪ್ರಾಣಿಗಳು ಇರೋದಕ್ಕೆ ಸಾಧ್ಯನೇ, ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕ ದೈಹಿಕ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಪ್ರಾಣಿಗಳು. ಸಸ್ಯಗಳು ಕೂಡ ಅನೇಕ ರಾಸಾಯನಿಕ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ, ಹೌದಲ್ಲ? ಸೊ ಹೀಗೆ ಆಮ್ಲ ಮಳೆ ಒಂದು ರೀತಿಯ ಶಾಪ, ಒಂದು ರೀತಿಯ ಶಾಪ. ಇನ್ನು ಹಿಮಾಲಯದ ದೊಡ್ಡ ದೊಡ್ಡ ಬೃಹತ್ ಕಟ್ಟಡಗಳು ಅಂದ್ರೆ ಅಮೃತ ಶಿಲೆಯಿಂದ ಕಟ್ಟಿರತಕ್ಕಂಥ ಕಟ್ಟಡಗಳೇನಿದೆ, ಅಮೃತ ಶಿಲೆಯಿಂದ ಕಟ್ಟಿರತಕ್ಕಂಥ ಕಟ್ಟಡಗಳು ಈ ಆಮ್ಲ ಮಳೆಗೆ ಸಿಗಾಕೊಂಡು ಅಂದ್ರೆ ಸಂಪೂರ್ಣವಾಗಿ ಕರಗಿ ಹೋಗ್ಬಿಡ್ತವೆ. ಯಾಕೆಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೇಲೆ ಆಮ್ಲ ಮಳೆ ಬಿದ್ದಾಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತೆ. ಇಂಗಾಲದ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ ಒಂದು ಪುಡಿ ಅಮೃತ ಶಿಲೆಯೇ ಕರೆಗೊಳ್ತದೆ. ಅದನ್ನೇ ನಾವು ಕರಿತೀವಿ ಅಮೃತ ಶಿಲೆಯ ಕ್ಯಾನ್ಸರ್ ಅಂತ ಕರಿತೀವಿ, ಅಥವಾ ಮಾರ್ಬಲ್ ಕ್ಯಾನ್ಸರ್ ಅಂತ ಕರಿತೀವಿ. ಅಮೃತ ಶಿಲೆಯ ಕ್ಯಾನ್ಸರ್ ಅಥವಾ ಮಾರ್ಬಲ್ ಕ್ಯಾನ್ಸರ್ ಅಂತ ಕರಿತೀವಿ. ಅಷ್ಟು ನೀಟಾಗಿ ಕೊರೆದು ಕಡಿದು ಅಲಂಕಾರ ಮಾಡಿರ್ತಕ್ಕಂಥ ಸಂಪೂರ್ಣವಾದ ಅಮೃತ ಶಿಲೆ ಏನಾಗ್ತದೆ, ಹಾನಿಗೊಳಗಾಗ್ತದೆ. ತಾಜ್ ಮಹಲ್ ತುಂಬಾ
ತನ್ನ ಬಣ್ಣದ ತನ್ನ ಹೊಳಪನ್ನ ಕಳ್ಕೊಳ್ತಿದೆ. ಅದು ಕಳ್ಕೊಳ್ಳೋದಕ್ಕೆ ಕಾರಣ ಈ ಆಮ್ಲ ಮಳೆ. ಯಾಕೆಂದ್ರೆ ಅದು ನದಿ ದಡದಲ್ಲಿದೆ, ನರ್ಮದಾ ನದಿ ದಡದಲ್ಲಿದ್ದು ಅಲ್ಲಿರತಕ್ಕಂತಹ ಕೈಗಾರಿಕೆಗಳು, ಕಾರ್ಖಾನೆಗಳು ಮತ್ತು ವಾಹನಗಳ ದಟ್ಟಣೆಗಳಿಂದ ಹೊರಹೊಮ್ಮತಕ್ಕಂಥ ಹೊಗೆಗಳೆಲ್ಲವೂ ಕೂಡ ಆಮ್ಲ ಮಳೆಯನ್ನು ಉಂಟು ಮಾಡಿ ಅಲ್ಲಿ ಆ ಪ್ರಕೃತಿಯಲ್ಲಿರತಕ್ಕಂತಹ ಅಮೃತ ಶಿಲೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ತಾಜ್ ಮಹಲ್ ತನ್ನ ಹೊಳಪನ್ನ ಕಳ್ಕೊಳ್ತಾ ಇದೆ. ಅರ್ಥ ಇದು ಬಹಳ ತೊಂದರೆ. ಓಕೆ, ಆಮ್ಲ ಮಳೆ, ಅಮೃತ ಶಿಲೆಯ ಅದಾದ್ಮೇಲೆ ಸ್ಮಾಗ್ ಮತ್ತು ದ್ಯುತಿ ರಾಸಾಯನಿಕ ಸ್ಮಾಗ್ ಮತ್ತು ದ್ಯುತಿ ರಾಸಾಯನಿಕ ಸ್ಮಾಗ್ ಉಂಟಾಗುವುದು. ಸೊ ಹೊಗೆ ಮತ್ತು ಕಾವಳಗಳ ಮಿಶ್ರಣ. ಸ್ಮಾಗ್ ಅಂದ್ರೆ ಹೊಗೆ ಪ್ಲಸ್ ಕಾವಳ, ಸ್ಮಾಗ್ ಆಗ್ತದೆ. ಇವೆರಡರ ಜೊತೆಗೆ ಸೌರಶಕ್ತಿ ಸೇರಿದೆ. ಸೌರ ಶಕ್ತಿಯ ಶಾಖ ಸೇರಿ ಅದನ್ನು ನಾವು ದ್ಯುತಿ ರಾಸಾಯನಿಕ ಬದಲಾವಣೆಗಳು ಉಂಟಾಗ್ತವೆ. ಅಂತಹದ್ದೇನಾದರೂ ಪ್ರಾಣಿಗಳು ಸೇವಿಸಿದ್ದೇ ಆದಲ್ಲಿ ಪ್ರಾಣಿಗಳಲ್ಲಿ ಶ್ವಾಸಕೋಶ ಸಂಬಂಧಿ ರೋಗಗಳು ಜಾಸ್ತಿ ಆಗ್ತವೆ. ಚರ್ಮದ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಪ್ರಾಣಿಗಳಲ್ಲಿ ಜಾಸ್ತಿ ಆಗ್ತದೆ. ಸಸ್ಯಗಳಲ್ಲಿ ಅನೇಕ ರೀತಿಯ ರಾಸಾಯನಿಕ ಬದಲಾವಣೆಗಳುಂಟಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಏರುಪೇರುಗಳನ್ನು ನಾವು ಕಾಣಬೇಕಾಗ್ತದೆ. ಯಾವುದರಿಂದ? ಸ್ಮಾಗ್ ಮತ್ತು ದ್ಯುತಿ ರಾಸಾಯನಿಕ ಸ್ಮಾಗ್ ಇಂದ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ಹಲವಾರು ಪರಿಣಾಮಗಳನ್ನ ನಮ್ಮ ಈ ಪರಿಸರದಲ್ಲಿ ಉಂಟಾಗತಕ್ಕಂಥ ವಾಯು ಮಾಲಿನ್ಯದಿಂದ ನಾವು ಅನುಭವಿಸಬೇಕಾಗ್ತದೆ. ಇದ್ರ ಜೊತೆಗೆ ಇವತ್ತೇನಾಗ್ತಾ ಇದೆ ಅಂದ್ರೆ ಶೀತಕ ಸಂಗ್ರಹಣೆಗಳಲ್ಲಿ ಬಳಸತಕ್ಕಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳನ್ನ CFCS ಅಂತ ಕರಿತೀವಿ. ಈ ಕ್ಲೋರೋಫ್ಲೋರೋಕಾರ್ಬನ್ಗಳು ಅತಿಯಾಗಿ ಬಳಕೆಯಾದಾಗ ಎಲ್ಲೆಲ್ಲಿ ಬಳಕೆ ಆಗ್ತದೆ? ಶೀತಕ ಸಂಗ್ರಹಣೆಗಳಲ್ಲಿ, ಕೋಲ್ಡ್ ಸ್ಟೋರೇಜ್ಗಳಲ್ಲಿ, ರೆಫ್ರಿಜರೇಟರ್ಗಳಲ್ಲಿ ಈ CFCS ಏನ್ ಮಾಡ್ತವೆ? ಭೂಮಿಯನ್ನ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಒಂದು ಪದರ ಇದೆ, ಓಝೋನ್ ಅಂತ ಕರಿತೀವಿ. ಓಝೋನ್ ಪದರ. ಈ ಓಝೋನ್ ಪದರವನ್ನು ನಾಶ ಆಗ್ತಾ ಇದೆ. ಸರ್, ಓಝೋನ್ ಪದರ ನಾಶ ಆಗೋದ್ರಿಂದ ನಮ್ಗೇನು ಲಾಸ್ ಅಂದ್ರೆ, ಓಝೋನ್ ಪದರ ಸೂರ್ಯನಿಂದ ಬರತಕ್ಕಂತಹ ನೇರಳಾತೀತ ಕಿರಣಗಳನ್ನ ರಕ್ಷಣೆ ಮಾಡುತ್ತೆ, ಭೂಮಿಗೆ ಬರದ ಹಾಗೆ. ನೇರಳಾತೀತ ಕಿರಣಗಳನ್ನ ಭೂಮಿಗೆ ಬರದ ಹಾಗೆ ರಕ್ಷಣೆ ಮಾಡ್ತಾರೆ. ಅವು ಬಹಳ ಹಾನಿಕಾರಕ ಕಿರಣಗಳು. ಇಂತಹ ನೇರಳಾತೀತ ಕಿರಣಗಳು ದೇಹದ ಮೇಲೆ ಬಿದ್ದರೆ ಕ್ಯಾನ್ಸರ್ನಂತಹ ರೋಗಗಳು ಬರತಕ್ಕಂಥ ಚಾನ್ಸಸ್, ಚರ್ಮ ರೋಗಗಳು ಬರತಕ್ಕಂಥ ಚಾನ್ಸಸ್. ಹಾಗಾಗಿ ಆ ನೇರಳಾತೀತ ಕಿರಣಗಳು ಭೂಮಿಗೆ ಬರದ ಹಾಗೆ ಅವುಗಳನ್ನು ತಡೆದು ಪುನಃ ವಾತಾವರಣಕ್ಕೆ ಅದನ್ನು ಕಳಿಸ್ತದೆ, ಬೇರೆ ವಾತಾವರಣಕ್ಕೆ. ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಿಟ್ಕೊಳ್ಳೋದಕ್ಕೆ ಈ ಓಝೋನ್ ಕಾರಣ ಆಗಿದೆ. ಈ ಓಝೋನ್ ಕಾರಣ ಆಗಿರೋದ್ರಿಂದ ಅಂತಹ ಓಝೋನ್ ಅನ್ನ ಹಾಳು ಮಾಡತಕ್ಕಂಥ ಕ್ಲೋರೋಫ್ಲೋರೋಕಾರ್ಬನ್ನಿನ ಸಂಯುಕ್ತಗಳು ಇವತ್ತು ವಾತಾವರಣಕ್ಕೆ ಬಿಡುಗಡೆ ಆಗ್ತಿದೆ. ಅವುಗಳು ಬಿಡುಗಡೆ ಆಗದ ಹಾಗೆ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅರ್ಥ ನೋಡಿ, ಈ ವಾಯು ಮಾಲಿನ್ಯದಿಂದ ಎಷ್ಟು ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತದೆ, ಅನುಭವಿಸಬೇಕಾಗ್ತದೆ. ಅರ್ಥ ಆಯ್ತಾ? ಇನ್ಬಿಡಿ, ಅನಾರೋಗ್ಯಗಳು ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಅನಾರೋಗ್ಯಗಳು ಇದ್ದಿದ್ದೇ ಕಾಮನ್. ಓಕೆ, ಹಾಗಾದರೆ ಎಲ್ಲ ಪರಿಣಾಮಗಳಿದ್ದಾಗ ನಾವು ವಾಯು ಮಾಲಿನ್ಯವನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದು ಒಂದು ಅಂಶ ನಮ್ಮ ಗಮನಕ್ಕೆ ಬರ್ತದೆ. ಹೌದಲ್ಲ? ಸೊ ನಾವು ಹೇಗೆ ತಡೆಗಟ್ಟುವುದು? ವಾಯು ಮಾಲಿನ್ಯವನ್ನ ತಡೆಗಟ್ಟೋದು ಹೇಗೆ? ತಡೆಗಟ್ಟುವಿಕೆ ವಾಯು ಮಾಲಿನ್ಯ. ಸೊ ಮೊದಲನೆಯದು ಇಂಧನಗಳ ಮಿತ ಬಳಕೆ. ಇಂಧನಗಳ ಮಿತ ಬಳಕೆ ಆಗಬೇಕು. ಇಂಧನಗಳ ಮಿತ ಬಳಕೆ ಆಗಬೇಕು. ಅದು ಯಾವುದಾದ್ರೂ ಆಗಿರಲಿ, ಇಂಧನ ಒಟ್ಟಿಗೆ ಮಿತ ಬಳಕೆ ಆಗಬೇಕು. ಯಂತ್ರಗಳನ್ನು ನಡೆದಾಗ ಉತ್ತಮ ಎಂಜಿನ್ಗಳ ನಿರ್ಮಾಣ ಆಗಬೇಕು. ಉತ್ತಮ ಎಂಜಿನ್ಗಳ ನಿರ್ಮಾಣ ಆಗಬೇಕು. ಉತ್ತಮ ಎಂಜಿನ್ಗಳ ನಿರ್ಮಾಣ ಆಗೋದ್ರಿಂದ ಹೊರಹೊಮ್ಮುವ ಹೊಗೆಯ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ನೆಕ್ಸ್ಟ್, ಉತ್ತಮ ರಸ್ತೆಗಳ ನಿರ್ಮಾಣ ಆಗಬೇಕು.
ನಿರ್ಮಾಣ ಆಗಬೇಕು. ಉತ್ತಮವಾದ ರಸ್ತೆಗಳ ನಿರ್ಮಾಣ ಇದ್ದಾಗ ಹೊರಹೊಮ್ಮುವ ಹೊಗೆಯ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಹಳ್ಳ ಕೊಳ್ಳ ತಗ್ಗು ದಿಣ್ಣೆ ಕಲ್ಲು ಮಣ್ಣುಗಳಿದ್ದಾಗ ಆ ಎಂಜಿನ್ ಓಡಾಡಬೇಕಾದ್ರೆ ಹೆಚ್ಚಿನ ಪ್ರಮಾಣದ ಇಂಧನ ದಹಿಸುವಿಕೆಯಿಂದವ ಏನಾಗ್ತದೆ, ಇಂಗಾಲದ ಮಾನಾಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಹೊರಹೊಮ್ಮುವ ಪ್ರಮಾಣ ಕೂಡ ಹೆಚ್ಚಿದೆ. ಉತ್ತಮವಾದ ರಸ್ತೆಗಳ ನಿರ್ಮಾಣ ಮತ್ತೆ ಎಂಜಿನ್ಗಳ ಮಿತ ಬಳಕೆ, ಅದ್ರ ಜೊತೆಗೆ ತಡೆಗಟ್ಟೋದಕ್ಕೆ ಏನಿದೆ ಈ ಒಂದು ತ್ಯಾಜ್ಯಗಳ ಎಂಥ ಅನಿಲ ತ್ಯಾಜ್ಯಗಳ ನಿರ್ವಹಣೆ ಆಗಬೇಕು. ಅನಿಲ ತ್ಯಾಜ್ಯಗಳ ನಿರ್ವಹಣೆ ಆಗಬೇಕು. ಈಗ ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಮಾನಾಕ್ಸೈಡ್ ಹೊರ ಹೋಗ್ತಾ ಇದೆ ಅಂದರೆ ಅವುಗಳು ಫಿಲ್ಟರ್ ಮಾಡತಕ್ಕಂತಹ ಗೂಡುಗಳನ್ನು ನಿರ್ಮಾಣ ಮಾಡಿ ಸಾಧ್ಯವಾದಷ್ಟು ಆ ಇಂಗಾಲದ ಕಣಗಳು ಅಲ್ಲೇ ಉಳಿಯುವ ಹಾಗೆ ಮಾಡಿ ನಾವೇನು ಮಾಡಬೇಕು, ಫಿಲ್ಟ್ರೇಟ್ ಮಾಡಬೇಕು. ಅದನ್ನು ಅನಿಲ ತ್ಯಾಜ್ಯಗಳ ನಿರ್ವಹಣೆ ಅಂತ ಕರೀತೀವಿ. ಅರ್ಥಾಯ್ತಾ? ಸೊ ಹೀಗೆ ಮಾಡೋದ್ರಿಂದ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ನಾವು ಪರಿಸರದಲ್ಲಿ ಆಗುವ ವಾಯು ಮಾಲಿನ್ಯವನ್ನು ನಾವು ತಡೆ ಹಿಡಿಯಬಹುದು ಅಥವಾ ನಿಯಂತ್ರಣ ಮಾಡಬಹುದು ಅನ್ನೋ ಒಂದು ಅರ್ಥದಲ್ಲಿ ನಾವು ಹೇಳ್ತೀವಿ. ಅರ್ಥಾಯ್ತಾ ಮಕ್ಕಳ? ಸೊ ಇಷ್ಟು ಈ ಒಂದು ಪಾಠದಲ್ಲಿ ವಾಯು ಮಾಲಿನ್ಯದಿಂದ ಉಂಟಾಗಿರ್ತಕ್ಕಂಥ ಕಾರಣಗಳು ಮತ್ತು ಅದರ ಪರಿಣಾಮಗಳು ಮತ್ತು ವಾಯು ಮಾಲಿನ್ಯವನ್ನು ತಡೆಗಟ್ಟತಕ್ಕಂತಹ ರೀತಿ. ಮಕ್ಕಳೇ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಬಳಸತಕ್ಕಂತಹ LPG ಆಗಿರ್ಬೋದು ಅಥವಾ CNG ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ದಹಿಸಿದಾಗ ಬಿಡುಗಡೆ ಆಗ್ತದೆ. ಆದರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹೊರಹೊಮ್ಮುವ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಏನಾಗಿರ್ತದೆ, ಕಡಿಮೆ ಇರ್ತದೆ LPG ಗ್ಯಾಸ್ ಬಳಸಿದಾಗ ಅಥವಾ CNG ಗ್ಯಾಸನ್ನು ಬಳಸಿದಾಗ. ಹಾಗಾಗಿ ಇವತ್ತಿನ ಸರ್ಕಾರ LPG ಗ್ಯಾಸ್ ಬಳಸೋದಕ್ಕೆ ಮತ್ತೆ ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಕರಿತೀವಿ, CNG ಸಂಕುಚಿತ ನೈಸರ್ಗಿಕ ಅನಿಲಗಳನ್ನು ಬಳಸೋದಕ್ಕೆ ಪರವಾನಗಿ ಕೊಟ್ಟಿದೆ. ಆದರೆ ಒಂದಲ್ಲ ಒಂದು ಕಾಲದಲ್ಲಿ ಅವೆಲ್ಲ ಮುಗಿದು ಹೋಗುವ ಶಕ್ತಿಯ ಆಕಾರಗಳು, ಅವುಗಳನ್ನು ಉಳಿಸಿಕೊಂಡು ಇವುಗಳ ಬಳಕೆಯನ್ನು ಕಡಿಮೆ ಮಾಡಿಕೊಂಡು, ಅಂದರೆ ಮಾಲಿನ್ಯವನ್ನು ಉಂಟು ಮಾಡತಕ್ಕಂಥ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಿಕೊಂಡು, ಮಾಲಿನ್ಯ ಉಂಟು ಮಾಡದಿರತಕ್ಕಂಥ ಇಂಧನಗಳ ಬಳಕೆಯನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡು ನಾವು ಮಾಲಿನ್ಯವನ್ನು ನಿಯಂತ್ರಣ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅರ್ಥಾಯ್ತು ಮಕ್ಕಳ? ಸೊ ನಿಮ್ಗೇನಾದ್ರೂ ಈ ವಾಯು ಮಾಲಿನ್ಯದಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮ್ಮ ಗುರುಗಳ ಸಲಹೆಯನ್ನು ಪಡ್ಕೊಂಡು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳಿ ಮಕ್ಕಳ.